ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಮೋಟಿವೇಶ್ನಲ್ ಸ್ಟೋರಿ ನಂಗೆ ನೆನಪು ಬರ್ತಾ ಇದೆ. ಇದು ಸ್ಟೋರಿಯಲ್ಲಿ ಆ್ಯಕ್ಚುಲಿ ಒಬ್ಬ ವ್ಯಕ್ತಿಯ ಒಂದು ಲೈಫ್ ಸ್ಟೋರಿ ಅಂತ ಹೇಳ್ಬೋದು. ನಿಮ್ಗೆಲ್ರಿಗೂ ಈಗ ಗೊತ್ತಿರ್ಬೋದು. ಎಸ್ಪೆಷಲಿ ಯಾರು ಸ್ನ್ಯಾಕ್ಸ್ ಪ್ರಿಯರಿದ್ದೀರೋ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಏನು ಅಂತ ಹೇಳಿದ್ರೆ ಹಲ್ದಿರಾಮ್ ಅಂತೇಳಿ ಒಂದು ಪ್ರಾಡಕ್ಟ್ ಇದೆ ಅಲ್ವಾ, ಹಲ್ದಿರಾಮ್ ಸ್ನ್ಯಾಕ್ಸ್ ಅಂತೇಳಿ. ಅವ್ರದ್ದು ಎಲ್ಲ ಸ್ವೀಟ್ಸ್ ಬರುತ್ತೆ, ಮತ್ತು ಯಾವುದು ಅಂತ ಹೇಳಿದ್ರೆ ನಮ್ಕಿನ್ ಅಂತ ಹೇಳ್ತೀವಲ್ಲ, ಎಲ್ಲ ಥರದ ಸ್ನ್ಯಾಕ್ಸು ನಾವು ಆ ಬ್ರ್ಯಾಂಡಲ್ಲಿ ನೋಡ್ತೀವಿ. ಈ ಹಲ್ದಿರಾಮ್ ಅಂತ ಹೇಳಿ ಇದು ಒಂದು ಸ್ಟೋರಿ ಹೇಳಬೇಕು ಅಂತ ಹೇಳಿದ್ರೆ, ಹಲ್ದಿರಾಮ್ ಏನಿದು ಅಂತ ಹೇಳಿದ್ರೆ, ಇದು ಒಂದು ಪ್ರಾಡಕ್ಟ್ ಅಲ್ಲ, ಇದು ಒಂದು ವ್ಯಕ್ತಿಯ ಹೆಸರಾಗಿದೆ. ಒಬ್ಬ ಸಣ್ಣ ಹುಡುಗ ಇರ್ತಾನೆ, ಅವನ ತಾತ ಏನು ಮಾಡ್ತಿರ್ತಾನೆ ಅಂತ ಹೇಳಿದ್ರೆ, ಈ ಬಜ್ಜಿ ಬೋಂಡ ಮಾಡೋ ಥರ ಮಾಡ್ತಾ ಇರ್ತಾನೆ ಅವನು ಎಲ್ಲ ಕಡೆಗೂ ಬೀದಿನಲ್ಲೆಲ್ಲ. ಸೊ ಏನಾಗುತ್ತೆ, ಆ ಅಜ್ಜನಿಂದ ಇನ್ಸ್ಪಿರೇಷನ್ ಆಗಿ ಇವನು ಸ್ಕೂಲ್ಗೆ ಹೋಗೋ ವಯಸ್ಸಲ್ಲೇ ಏನು ಮಾಡ್ತಾನೆ ಅಂದರೆ, ತಾನು ಫ್ರೀ ಇದ್ದಾಗೆಲ್ಲ ಆ ಹುಡುಗನ ಹೆಸರು ಹಲ್ದಿರಾಮ್ ಅಂತೇಳಿ, ಅಜ್ಜನ ಹತ್ರ ನೋಡ್ತಾ ಕಲಿತಾ ಇವನೇನು ಮಾಡ್ತಾನೆ ಅಂದರೆ, ಭುಜಿಯಾ ಸೇವ್ ಅಂತ ಹೇಳಿ ಮಾಡ್ತಾನೆ ನೋಡಿ, ಮಸಾಲ ಮಿಕ್ಸ್ ಸೇವ್ ಇರುತ್ತಲ್ಲ, ಅದನ್ನು ಖಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ಹೇಗೆ ಅಂದರೆ, ಅವ್ನು ಮಾಡೋ ಸಾಫ್ಟಿಯಾಗಿ ಮಾಡೋದು, ಈ ಥರ ಮಾಡ್ತಾ ಅವನು ಏನಾಗ್ತಾನೆ ಅಂದರೆ ಅದರಲ್ಲಿ ಫುಲ್ ಪರ್ಫೆಕ್ಟ್ ಆಗಿಬಿಡ್ತಾನೆ ಆ ಹುಡುಗ. ಆಮೇಲೆ ಏನಾಗುತ್ತೆ, ಅವ್ರದ್ದು ವ್ಯಾಪಾರ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಎಲ್ಲ ಕಡೆಯಿಂದನೂ ಬಂದು ಆರ್ಡ್ರ್ ತೊಗೊಂಡು ಹೋಗೋದು, ಕೆ ಜಿ ಗಟ್ಟಲೆ ತೊಗೊಂಡು ಹೋಗೋದು, ಈ ಥರ ಎಲ್ಲ ಚೆನ್ನಾಗಿ ವ್ಯಾಪಾರ ಆಗ್ಲಿಕ್ಕೆ ಶುರುವಾಗುತ್ತೆ. ಹೀಗೆ ವ್ಯಾಪಾರ ಆಗ್ತಾ ಒಂದು ಮನೆ ತೊಗೊಳ್ತಾರೆ, ದೊಡ್ಡ ಮನೆ ಕಟ್ತಾರೆ. ಮತ್ತೇನು ಅಂತೇಳಿದ್ರೆ, ಇದನ್ನೆಲ್ಲ ಪ್ರಾಡಕ್ಟ್ ರೆಡಿ ಮಾಡಲಿಕ್ಕೇ, ಭುಜಿಯಾ ಸೇವ್ ಇದೆಲ್ಲ ಸ್ನ್ಯಾಕ್ಸ್ ಮಾಡಲಿಕ್ಕೇ ಏನು ಅಂತೇಳಿದ್ರೆ ಒಂದು ಅಂಗಡಿನೂ ಇಡ್ತಾರೆ, ಸೇಲ್ ಮಾಡಲಿಕ್ಕೆ, ಪ್ರಿಪೇರ್ ಮಾಡಲಿಕ್ಕೆಲ್ಲ ಒಂದು ರೂಮ್ನೂ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾರೆ. ಹೀಗೆ ಭಾಳ ಚೆನ್ನಾಗಿ ನಡೀತಾ ಇದೆ ಅಂದಾಗ ಅವ್ನ ಲೈಫಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ಏನು ಅಂತ ಹೇಳಿದ್ರೆ, ಅವ್ನಿಗೆ ಮದುವೆನೂ ಆಗುತ್ತೆ. ಅವನಿಗೆ ಅಣ್ಣ ತಮ್ಮಂದ್ರಿಗೆ ಎಲ್ಲರಿಗೂ ಸೇರಿ ಫ್ಯಾಮಿಲಿಯಿಂದ ಮದುವೆ ಮಾಡ್ತಾರೆ. ಆದರೆ ಅಲ್ಲೇನಾಗುತ್ತೆ ಅಂದರೆ, ಫ್ಯಾಮಿಲಿನಲ್ಲಿ ಅಣ್ಣ ತಮ್ಮಂದ್ರದ್ದು ಎಲ್ಲ ಅತ್ತಿಗೆ ನಾದಿನಿಯರ ಜಗಳದಿಂದ ಏನಾಗುತ್ತೆ ಅಂದರೆ, ಹಲ್ದಿರಾಮು ಅನಿವಾರ್ಯವಾಗಿ ಮನೆಯಿಂದ ಹೊರಗಡೆ ಬರಬೇಕಾಗುತ್ತೆ. ಅವನು ಮತ್ತು ಅವನ ಪರಿವಾರ ಏನಿದೆ, ಹೆಂಡತಿಯನ್ನು ಕರ್ಕೊಂಡು ಮನೆಯಿಂದ ಹೊರಗಡೆ ಬರಬೇಕಾಗುತ್ತೆ. ಹಾಗೆಯೇ ಅವ್ನ ಬಿಸ್ನೆಸ್ನೂ ಕೂಡ ಅಲ್ಲಿ ಬಿಟ್ಟು ಬರಬೇಕಾಗುತ್ತೆ. ಅನಿವಾರ್ಯ ಪರಿಸ್ಥಿತಿಗೊಳಗಾಗಿ ಅವನೇನು ಮಾಡ್ತಾನೆ, ಅಲ್ಲಿಂದ ಮನೆಯಿಂದ ಹೊರಗೆ ಬಂದುಬಿಡ್ತಾನೆ, ಕುಟುಂಬದಿಂದ ಬಂದು ಬೇರೆ ಕಡೆ ಅವನು ಇರ್ತಾನೆ. ಹೀಗೆ ಅವನ ಬಾಲ್ಯದ ಸ್ನೇಹಿತ ಇರ್ತಾನೆ, ಅವನಿಗೆ ಕಷ್ಟ ಇದ್ದಾಗ ಇವನು ಸಹಾಯ ಮಾಡ್ತಿರ್ತಾನೆ. ಇವನಿಗೆ ಕಷ್ಟ ಆದಾಗ ಸ್ವಲ್ಪ ಹಣ ಸಹಾಯ ಮಾಡ್ತಾನೆ, ಇಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಂತೀವಿ. ಆ ದುಡ್ಡನ್ನು ಇಟ್ಕೊಂಡು ಇವನೇನು ಮಾಡ್ತಾನೆ, ಮತ್ತೆ ಆ ಭುಜಿಯಾ ಸೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದ್ರ ಜೊತೆ ಸಮೋಸ, ಆಮೇಲೆ ಈ ಥರದ್ದೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾವುದು ಅಂತೇಳಿದ್ರೆ, ಅಲ್ಲಿದೆಲ್ಲ ಹೇಳ್ತಾರಲ್ಲ, ಕೆಲವು ಸ್ನ್ಯಾಕ್ಸ್ ಇರ್ತಾರೆ ನೋಡಿ, ಕಚೋರಿ ಅದೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾ ಏನಾಗುತ್ತೆ, ಎಲ್ಲಿ ಅವನು ತಂದೆ ಮನೇಲಿ ಇದ್ದಾಗ ಬೇರೆ ಊರಲ್ಲಿ ಇದ್ನಲ್ಲ, ಅಲ್ಲಿ ಹೇಗೆ ಎಷ್ಟು ಫೇಮಸ್ ಆಗಿತ್ತೋ ಅವ್ರದ್ದು ಸ್ನ್ಯಾಕ್ ಶಾಪ್ ಆಗಿರ್ಬೋದು, ಇರೋದು ಎಲ್ಲ ತಿನಿಸುಗಳು ಅಷ್ಟಿಗಿಂತ ಹೆಚ್ಚಾಗಿ ಫೇಮಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ಹೀಗೆ ಮಾಡ್ತಾ ಏನು ಮಾಡ್ತಾನೆ, ಅವನಿಗೆ ಒಂದು ಸರಿ ಏನಾಗುತ್ತೆ, ಅವನಿಗೆ ಅದೇ ಮನೆಯಿಂದ ಹೊರಗಡೆ ಬಂದಾಗ ಏನೂ ಇಲ್ಲ, ಮುಗಿದು ಹೋಯಿತು ಲೈಫು, ಜೀವನ ಹೆಂಗೆ ಮಾಡಬೇಕು ಅಂತಲೇ ಅವನಿಗೆ ತುಂಬ ಬೇಸರ ಆಗಿಬಿಟ್ಟಿರುತ್ತೆ. ಒಂದು ಕಡೆ ಸಂಬಂಧಗಳಿಂದ ದೂರ ಆಗಿರ್ತಾನೆ, ಒಂದು ಕಡೆಗೆ ದುಡ್ಡಿನ ಸಮಸ್ಯೆ ಇರುತ್ತೆ, ಎಲ್ಲಿ ಹೋಗಬೇಕು ಏನೂ ಗೊತ್ತಿರೋದಿಲ್ಲ, ಯಾವುದೇ ಆಧಾರ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರ ಪತ್ನಿ ಅವರಿಗೆ ಮೋಟಿವೇಶನ್ ಮಾಡ್ತಾರೆ, ಏನು ಕಷ್ಟ ಬರಲಿ, ನಾವೆಲ್ಲ ಸೇರ್ಕೊಂಡು ಏನಾದರೂ ಮಾಡೋಣ, ನಮ್ಗೆ ಶಕ್ತಿ ಇದೆ, ಎಲ್ಲ ಮಾಡುವಂಥದ್ದು ಎಲ್ಲ ಕಲೆ ಇದೆ, ದೇವರೊಂದು ಕಲೆ ಕೊಟ್ಟಿದ್ದಾನೆ, ನಾವು ಚೆನ್ನಾಗಿ ಅಡುಗೆ ಮಾಡ್ತೀವಿ, ಅದನ್ನೇ ಮಾಡೋಣ ಅಂಥೇಳಿ ಇನ್ಸ್ಪಿರೇಷನ್ ಕೊಡ್ತಾರೆ. ಅದರಿಂದ ಇನ್ಸ್ಪಿರೇಷನ್ ಆಗಿ ಅವನು ಏನು ಮಾಡ್ತಾನೆ, ತನ್ನ ಮತ್ತೆ ಹೊಸದಾಗಿ ಎಲ್ಲ ಏನು ಅಂದರೆ ಸ್ನ್ಯಾಕ್ಸ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಇವತ್ತಿಗೂ ಕೂಡ ಇಡೀ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಏನಾಗಿದೆ, ಹಲ್ದಿರಾಮ್ ಪ್ರಾಡಕ್ಟ್ ಇವತ್ತು ರೀಚ್ ಆಗಿದೆ ಅಲ್ವಾ. ನಾವೆಲ್ಲರೂ ನೋಡ್ತೀವಿ ಅದರದ್ದು ಶೇಂಗಾ ಪದಾರ್ಥ ಇರ್ಬೋದು, ಪ್ರತಿಯೊಂದು ನಮ್ಕಿನ್ ಯಾವುದೆಲ್ಲ ಸ್ನ್ಯಾಕ್ಸ್ ಇದೆಯೋ ಹಲ್ದಿರಾಮ್ ಅವ್ರದ್ದು ಇದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಈಗ ಅದು ಏನಾಗ್ತಿದೆ, ಸೇಲ್ ಆಗ್ತಾಯಿದೆ, ಎಲ್ಲ ಕಡೆಗೂ ನಡೀತಾ ಇದೆ. ತುಂಬ ದೊಡ್ಡ ಶ್ರೀಮಂತರ ಒಂದು ಇದರಲ್ಲಿ ಹಲ್ದಿರಾಮ್ ಬಿಸ್ನೆಸ್ ಮ್ಯಾನ್ ಕೂಡ ದೊಡ್ಡದಾಗಿ ನಡೀತಾ ಇದೆ. ಹಾಗಾಗಿ ಒಂದು ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಲೈಫಲ್ಲೂ ಕೂಡ ಏನಾಗುತ್ತೆ, ಪ್ರಾಬ್ಲಮ್ಸ್ಗಳು ಬರ್ತವೆ, ಕೆಲವೊಂದು ಕಡೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತವೆ. ನಮ್ಮವರೇ ನಮ್ಗೆ ಏನಾಗ್ತಾರೆ ಅಂತ ಹೇಳಿದ್ರೆ, ನಾವು ಅವರಿಂದ ಸಂಬಂಧಗಳಿಂದ ದೂರ ಆಗಬೇಕಾಗುತ್ತೆ, ಹಣಕಾಸಿನ ತೊಂದರೆ ಬರುತ್ತೆ ಮುಂದೆ, ಈ ಥರದ್ದೆಲ್ಲ ಸಾಕಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಇಂಥ ಒಂದು ದಿನವೂ ಕೂಡ ಪ್ರತಿಯೊಬ್ಬರ ಲೈಫಲ್ಲೂ ಬರುತ್ತೆ. ಇಂಥವ್ರಿಗೆ ಬಂದಿಲ್ಲ ಅಂತ ಹೇಳಲ್ಲ, ಶ್ರೀಮಂತ ಆಗಿರ್ಬೋದು, ಬಡವ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರ ಜೀವನದಲ್ಲೂ ಇಂಥ ಒಂದು ಸಂದರ್ಭ ಪರಿಸ್ಥಿತಿ ಎದುರಾಗುತ್ತೆ. ಎಲ್ಲ ಕಳ್ಕೊಂಡು ಹೋದೇ ಅನ್ನೋವಂಥ ಸ್ಥಿತಿನೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಬಂದೋಗುತ್ತೆ. ಇನ್ಫ್ಯಾಕ್ಟ್ ನನಗೂ ಬಂದಿತ್ತು, ನಿಮಗೂ ಬಂದಿದೆ, ಎಲ್ರಿಗೂ ಕೂಡ ಬಂದಿದೆ. ಆದರೆ ಅದನ್ನೇ ನಾವು ನೋಡಿಕೊಂಡು ನಮ್ಮ ಲೈಫಲ್ಲಿ ಅದನ್ನೇ ನೆನಪು ಮಾಡಿಕೊಂಡು ನಾವು ಜೀವನದಲ್ಲಿ ಕೊರಗ್ತಾ ಕೂತ್ಕೊಂಡು ಎಲ್ಲದರಿಂದ ನಾವು ವಂಚಿತರಾಗೋಕ್ಕಿಂತ, ನಾವು ಏನು ಹೊಂದಿದ್ದೀವೋ ಅದಕ್ಕೆ ಧನ್ಯತಾ ಭಾವವನ್ನು ಅರ್ಪಿಸಿ ಕೃತಜ್ಞತೆಯೊಂದಿಗೆ ಝೀರೋ ಲೆವೆಲಿಂದ ನಾವು ಬೆಳೆಯೋದನ್ನು ಕಲಿಬೇಕಾಗಿದೆ. ಸೊ ನಮಗೇನು ಪೊಟೆನ್ಷಿಯಲ್ ಇದೆ, ನಮ್ಗೆ ಯಾವ ಒಳ್ಳೆ ಗುರು ಇದ್ದಾರಾ, ಒಳ್ಳೆ ಏನೇನಿದೆ ಅದನ್ನು ನೋಡಿಕೊಂಡು, ಪ್ಲಸ್ ಪಾಯಿಂಟ್ ಏನಿದೆ, ಸಕಾರಾತ್ಮಕತೆ ಯಾವುದರಲ್ಲಿ ಸ್ಕಿಲ್ ಟ್ಯಾಲೆಂಟ್ ಇದೆ ಅದನ್ನು ಗುರುತಿಸಿ ಮೇಲೆ ಬರುವಂಥ ಅವಿರತ ಪ್ರಯತ್ನ ಮಾಡಬೇಕು.
ಪ್ರಯತ್ನ ಮಾಡಿ ಸತತವಾಗಿ ಹಾರ್ಡ್ ವರ್ಕ್ ಮಾಡಿ ನಾವೇನು ಅಂತ ಹೇಳಿದ್ರೆ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು. ಏನಪ್ಪ ಡ್ಯೂಟಿಗೆ ಹೋದೆ, ತಿಂದೆ, ಮಾಡಿದೆ, ಇಷ್ಟೇ ಎದ್ದೆ ಬೆಳಗ್ಗೆ ರುಟೀನ್ ಅದೇ ಮಾಡ್ತಾಯಿದ್ರೆ ಯಾವ ವ್ಯಕ್ತಿನೂ ಕೂಡ ಜೀವನದಲ್ಲಿ ಸಕ್ಸಸ್ನ ಹೊಂದಲಿಕ್ಕಾಗಲ್ಲ. ನಿಜವಾಗ್ಲೂ ನಾವು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಹಾರ್ಡ್ ವರ್ಕರ್ ಆಗಬೇಕು, ರಿಸ್ಕ್ ಟೇಕರ್ ಆಗಬೇಕು, ಆ್ಯಕ್ಷನ್ ಟೇಕರ್ ಆಗಬೇಕು. ಸೊ ಇದಕ್ಕೆಲ್ಲದಕ್ಕೂ ಒಬ್ಬ ಗೈಡ್ ಕೂಡ ನಮ್ಗೆ ನೀಡಿರುತ್ತೆ. ಒಳ್ಳೆ ಕೋಚ್ನ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಬೇಕಾಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಮ್ಮದು ಮಿಸ್ಟೇಕ್ಸ್ ಏನು, ಯಾವುದರಲ್ಲಿ ಇನ್ನೂ ಏನೇನು ನಾನು ಚೇಂಜಸ್ ಮಾಡ್ಕೊಳ್ಬೇಕು, ಯಾವೆಲ್ಲ ಇನ್ನೂ ಏನೇನು ಕಲಿಯೋದಿದೆ, ಇನ್ನೂ ಬೆಳೆಯೋದು ಯಾವುದಿದೆ, ಯಾವ್ಯಾವ ಮಾರ್ಗ ಇದೆ, ಇದೆಲ್ಲದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಸೊ ನನ್ನ ಲೈಫಲ್ಲಿ ಅಂಥ ಒಂದು ಒಳ್ಳೆಯ ಗುರು, ಒಳ್ಳೆ ಗೈಡ್ ನಂಗೆ ಸಿಕ್ಕಿದ್ದಾರೆ, ಒಳ್ಳೆ ಕೋಚ್ ನಂಗೆ ಸಿಕ್ಕಿದ್ದಾರೆ. ಅವ್ರು ಯಾರು ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಗುರು ಆಗಿರುವಂತಹ, ಕೋಚ್ ಆಗಿರುವಂತಹ ಶ್ರೀದೇವಿ ಅಮ್ಮ. ಓಕೆ, ಶ್ರೀದೇವಿ ಹೂಗಾರ್ ಅಂತೇಳಿ ಇವ್ರನ್ನ ಕರೀತಾರೆ. ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಎಲ್ರಿಗೂ ಹೇಳೋದು ಇಷ್ಟೇ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ಎಲ್ಲರ ಲೈಫಲ್ಲೂ ತೊಂದರೆಗಳು ಬಂತು ಅಂತ ಹೇಳಿ ಕೈ ಕಟ್ಕೊಂಡು ಕೂತ್ಕೊಳ್ದೇನೆ ಧೈರ್ಯವಾಗಿ ಹೆಜ್ಜೆ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಓಕೆನಾ? ಈ ಹಲ್ದಿರಾಮ್ ಸ್ಟೋರಿ ನಿಮಗೆ ಇನ್ಸ್ಪಿರೇಷನ್ ಕೊಟ್ಟಿದೆ ಅಂತ ಹೇಳ್ತೀನಿ. ಹೀಗೆ ಬೇರೆ ಬೇರೆ ಸಾಕಷ್ಟು ಇನ್ನೂ ಮೋಟಿವೇಶ್ನಲ್ ಸ್ಟೋರಿ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.